ವೈದ್ಯರ ನಿರ್ಲಕ್ಷ್ಯಕ್ಕೆ ತಾಯಿ ಸತ್ತ 3 ದಿನಕ್ಕೆ ಮಗುವೂ ಸಹ ಸಾವನ್ನಪ್ಪಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಚಿಂತಾಮಣಿ ವೈದ್ಯರ ಎಡವಟ್ಟಿನಿಂದ 2 ತಿಂಗಳ ಹಿಂದೆಯಷ್ಟೇ ಮಗುವಿಗೆ ಜನ್ಮ ನೀಡಿರ್ತಕ್ಕಂಥ ಬಾಣಂತಿಯೊಬ್ಬರು ಕಳೆದ 3 ದಿನಗಳ ಹಿಂದೆ ದಾರುಣವಾಗಿ ಸಾವನ್ನಪ್ಪಿರ್ತಕ್ಕಂಥ ಘಟನೆ. ಮಾಸು ಹೋಗುವ ಬೆನ್ನಲ್ಲೇ ಮಗುವೂ ಸಹ ಈಗ ಸಾವನ್ನಪ್ಪಿರ್ತಕ್ಕಂಥದ್ದು. ಈ ಒಂದು ವಿದ್ರಾವಕ ಘಟನೆ ನಡೆದಿರ್ತಕ್ಕಂಥ ಸಂಬಂಧಪಟ್ಟಂಗೆ ಪೋಷಕರು ಇಂದು ತಮ್ಮ ಆಕ್ರೋಶವನ್ನು ಹೊರಹಾಕಿ ನಮಗೆ ಸೂಕ್ತವಾಗಿರ್ತಕ್ಕಂಥ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಆಗ್ರಹಿಸಿದರು. ಇದೇ ವೇಳೆಯಲ್ಲಿ ಡಿಎಚ್ಒ ಡಾಕ್ಟರ್ ಮಹೇಶ್ ಅವರು ಸಹ ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದ್ದು, ಈ ಸಂದರ್ಭದಲ್ಲಿ ಪೋಷಕರು ತಮ್ಮ ಮಗುವಿಗೆ ಮತ್ತು ಆ ಬಾಣಂತಿಗೆ ಆಗಿರ್ತಕ್ಕಂಥ ಒಂದು ಘನಘೋರ ಈ ಒಂದು ಸಾವಿಗೆ ಯಾರು ಕಾರಣೀಭೂತರಾಗಿದ್ದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ನಮಗೆ ಸೂಕ್ತ ನ್ಯಾಯ ಒದಗಿಸಬೇಕು ಎಂಬತಕ್ಕಂಥ ರೀತಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಮುಂದೆ ಬಂದು ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದರು. ಅದೇ ಸಂದರ್ಭದಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಆಗ್ತಾ ಇರತಕ್ಕಂಥ ಏನು ಸಮಸ್ಯೆಗಳಿದೆ ಮತ್ತು ಹೆರಿಗೆ ಆಗುವ ಸಂದರ್ಭದಲ್ಲಿ ಡಾಕ್ಟರ್ಸ್ ಆಗಿರ್ತಕ್ಕಂಥವರು ವೈದ್ಯರು ಯಾವ ರೀತಿ ತಮ್ಮ ಭ್ರಷ್ಟಾಚಾರದಲ್ಲಿ ತೊಡಗಿ ಅವರು ಬಡವರ ಹತ್ರ ರಕ್ತ ಹೀರುವ ರೀತಿಯಲ್ಲಿ ಹಣವನ್ನು ಕೀಳುತ್ತಿದ್ದಾರೆ ಎಂಬತಕ್ಕಂಥ ಗಂಭೀರ ಆರೋಪವನ್ನು ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು. ಇದನ್ನು ಕಂಡಿರ್ತಕ್ಕಂಥ DHO ಡಾಕ್ಟರ್ ಮಹೇಶ್ವರವರು ಈ ಕೂಡಲೇ ಅದರ ವಿರುದ್ಧ ಹಂತವಾಗಿ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ತೀವಿ ಮತ್ತು ಮಗುವಿಗೆ ಮತ್ತು ತಾಯಿಗೆ ಏನು ಅನ್ಯಾಯ ಆಗಿದೆ ಅದರ ವಿರುದ್ಧವೂ ಸಹ ಈಗಾಗಲೇ ಕೇಸು ಸಹ ನಮೂದು ಆಗಿದ್ದು ಅದರ ವಿರುದ್ಧ ಈಗಾಗಲೇ ತನಿಖೆಗೂ ಸಹ ಎತ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಮಗು ಮತ್ತು ತಾಯಿಗೆ ಸಂಪೂರ್ಣವಾಗಿರ್ತಕ್ಕಂಥ ನ್ಯಾಯ ಒದಗಿಸ್ಕೊಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಂಬಂಧಿಕರು ತಮ್ಮ ಈ ಒಂದು ಅಭಿಲಾಷೆ ಮತ್ತು ಅವ್ರಿಗೆ ನೀಡಿರ್ತಕ್ಕಂಥ ಒಂದು ಭರವಸೆಯ ಆಧಾರದ ಮೇಲೆ ಅವರು ಆ ಮಗುವನ್ನು ತಗೊಂಡು ಈಗಿರ್ತಕ್ಕಂಥದ್ದು. 4 ಆಪರೇಷನ್ ಇದೆ ಅಂತ ನಮ್ಮ ಮಗು ಸೀರಿಯಲ್ ಪ್ರಕಾರ 2ನೇದು 24ರ ನಮ್ಮ ಮಗು 4ನೇ ನಂಬರಲ್ಲಿ ಆಪರೇಷನ್ ಮಾಡಿರ್ತಾರೆ. ಅಲ್ಲಿನ ಆಪರೇಷನ್ ಮಾಡಿದಂಥ ಆಡಿರೋಗಿ ಡಾಕ್ಟರ್ ಅವರು ಆ 24ರ ಆಪರೇಷನ್ ಮಾಡಬೇಕಾದ್ರೆ ಕರಳೇನೋ ರಿಪೇರಿ ಆಗಿದೆ ಅಂತೇಳಿ ನಾರಾಯಣ ಸ್ವಾಮಿ ಸರ್ ಇಲ್ಲ ಮೆಡಿಕಲ್ಸ್ ಸಂತೋಷ್ ಸರ್ ಅವರು ಇರ್ತಾರೆ. ಅದು ಏನೇನಾಯಿತು ಆ ವಿಚಾರಗಳು ನಮ್ಗೆ ಗೊತ್ತಿಲ್ಲ ಸರ್. ಆಪ್ರೇಷನ್ ಮಕ್ಕಳಾಗಿ ಆಪ್ರೇಷನ್ ಮುಗಿಸ್ಕೊಂಡು 1 ವಾರದಲ್ಲಿ ಮನೆಗೆ ಬರಬೇಕಾಗಿದ್ದಂಥ ನಮ್ಮ ತಂಗಿನ ಸ್ವತಂತ್ರವಾಗಿ 17-18 ದಿನ ಇದೇ ಹಾಸ್ಪಿಟ್ಲಲ್ಲಿ ಇಟ್ಕೊತಾರೆ. ಮಗುಗೆ 2 ತಿಂಗಳ ಮಗು ಏನಿದೆಯೋ ಆ ಮಗುಗೆ ತಾಯಿನ ಹಾಲು ಸಿಗೋದಿಲ್ಲ, ಸರಿಯಾದ ಆಹಾರ ಮಗುಗೆ ಸಿಗೋದಿಲ್ಲ. ಆವಾಗ ನಾವೇನು ಮಾಡ್ತೀವಿ, ಡಾಕ್ಟರ್ ಸೊಲ್ಯೂಷನ್ ತಗೊಂಡು ಅವ್ರು ಹೇಳಿದ ಪ್ರಕಾರ ಮಗುಗೆ ನಾವು ಹಾಲು ಕೊಡೋದು ನೋಡ್ತೀವಿ. ಮತ್ತು ಮಗು ಏನಾದರೂ ಹುಷಾರು ತಪ್ಪಿದಾಗ ನಾವು ಸರ್ಕಾರಿ ಆಸ್ಪತ್ರೆಗೆ ಇನ್ಫ್ಯೂಷನ್ ಕೊಟ್ಟು ಕಾನೂನು ಬದ್ಧ ಎಲ್ಲೆಲ್ಲೇ ಅವ್ರು ಹೇಳ್ತಾರೆ ಅದ್ರ ಪ್ರಕಾರ ತೋರಿಸ್ಕೋಬೇಕು. ಸರಿ, ಏನಾಯಿತು ಇಲ್ಲಿ ನಾವು ನಮ್ಮ ಮಗುಗೆ ಸರ್ ಯಾಕೆ ಇಟ್ಕೊಂಡಿದ್ರೆ ಡಿಚಾರ್ಜ್ ಮಾಡಿ ಅಂತ ನಾವು ಸಂತೋಷ್ ಡಾಕ್ಟರ್ ಕೇಳ್ತೀವಿ. ಸಂತೋಷ್ ಡಾಕ್ಟರ್ ಅವ್ರು ಹೇಳ್ತಾರೆ ಈ ಸ್ವಲ್ಪ ಏನೋ ಕರಳು ಕಟ್ಟಾಗಿತ್ತು, ಅದನ್ನು ನಾರಾಯಣ ಸ್ವಾಮಿ ಡಾಕ್ಟರ್ ಬಂದು ರಿಪೇರಿ ಮಾಡಿದ್ದಾರೆ, ಈಗ ಆರಾಮಿದೆ, ಈ ಒಂದು ಹುಣ್ಣು ಸ್ವಲ್ಪ ಇನ್ನು ಹಸಿ ಇದೆ, ಸರಿ ಹೋಗುತ್ತೆ, ಡಿಚಾರ್ಜ್ ಮಾಡಿ ಅಂತಾರೆ. ಅದಕ್ಕೆ ಫಸ್ಟೇನೆ ಪದೇ ವಾಣಿ ಮೇಡಮ್ ಅವರು ಇಲ್ಲಿನ ಸ್ಟಾಫ್ ನರ್ಸ್ಗಳಿಗೆ ಹೇಳೋದು, ನಾರಾಯಣ ಸ್ವಾಮಿ ಡಾಕ್ಟರ್ಗೆ ಹೇಳೋದು ಡಿಚಾರ್ಜ್ ಮಾಡಿಬಿಡಿ ಅಂತ ಹೇಳ್ತೀವಿ. ನಮಗೆ ಒತ್ತಡ ಕೊಟ್ಟಿರ್ತಾರೆ ಡಿಚಾರ್ಜ್ ಮಾಡ್ಕೊಂಡು ಹೊರಟೋಗಿ ಅಂತ. ಆದರೆ ನಾವು ಸಂತೋಷ್ ಸರ್ ಸಪೋರ್ಟ್ ತೊಗೊಂಡು ಇಲ್ಲಿಂದ ಡಿಚಾರ್ಜ್ ಮಾಡಿರೋದು ಇಲ್ಲೇ ಇಟ್ಟಿರ್ತೀವಿ. ಸರಿ, 7ನೇ ತಾರೀಕು ಏನು ಮಾಡ್ತೀವಿ, ಸರಿ ಆಯಿತು ಸರ್, ಮಗು ಬೇರೆ ಸ್ನಾನ ಮಾಡಿರಲಿಲ್ಲ, ಏನಿಲ್ಲಿ 17-18 ದಿನ ಬಾಳಿಂತ ಇತ್ತೋ ಇವರಲ್ಲಿ ಟ್ರೀಟ್ಮೆಂಟ್ ಪಡೀತಿತ್ತೋ ಆ ತಾಯಿ ಹತ್ರ ಮಗು ಹಾಲು ಕುಡಿತಾ ಇರಲಿಲ್ಲ. 23ನೇ ತಾರೀಕಿಂದಾನೆ 22 ಮಗು ಆರಾಮಾಗಿ ಹಾಲು ಕುಡಿದಿತ್ತು. ಸೊ 7ನೇ ತಾರೀಕು ಸಂಜೆ ಡಿಚಾರ್ಜ್ ಮಾಡಿಸ್ಕೊಂಡು ಇಲ್ಲೇ ಪಕ್ಕದ ಕಂಬಾಳಪಲ್ಲಿಯಲ್ಲಿ ನಮ್ಮ ಮನೆ ಇದೆ, ಆ ಮನೆಗೆ ಹತ್ರ ಇರುತ್ತಪ್ಪ, ಹಾಸ್ಪಿಟ್ಲಿಗೆ ಏನಾದರೂ ಆಕೆಗೆ ಹೆಚ್ಚು ಕಮ್ಮಿ ಆದಾಗ ಸ್ವಲ್ಪ ಹಾಸ್ಪಿಟ್ಲಿಗೆ ಹತ್ರ ಇದ್ದರೆ ಒಳ್ಳೆಯದು ಅಂತೇಳಿ ನಮ್ಮ ಬಾವಮೈದನಿಗೆ ಹೇಳಿ ಡಿಚಾರ್ಜ್ ಮಾಡಿ ನಾವು ಕಳಿಸ್ಕೊಡ್ತೀವಿ. 10ನೇ ತಾರೀಕು ರಾತ್ರಿ ಭಾನುವಾರದ ದಿನ ಮಗು ತುಂಬ ನೋವು ಬಂದುಬಿಟ್ಟಿದೆ ಅಂತ ನೋವು ತಿನ್ನೋವಾಗ ನನ್ನ ಬಾವಮೈದ ಫೋನ್ ಮಾಡಿ, ಮಮ್ಮ ನನ್ನ ತಂಗಿ ಈ ಥರ ಸುಸ್ತಾಗಿದ್ದಾರೆ ಅಂತ ಹೇಳ್ತಾರೆ. ನಾನು ಗಾಬರಿ ಪಡಬೇಡಪ್ಪ ಅಂತೇಳಿ ಚಿಂತಾಮಣಿ ಆಂಬುಲೆನ್ಸನ್ನು ಫೋನ್ ಮುಖಾಂತರ ಮಾತಾಡಿ ಆಂಬುಲೆನ್ಸು ಕಳಿಸ್ಕೊಡ್ತೀವಿ. ಆಂಬುಲೆನ್ಸಲ್ಲಿ ನಮ್ಮ ತಂಗಿನ ಕರ್ಕೊಂಡು ಬರ್ತಾರೆ. ಎಷ್ಟು ಸುಮಾರು ಒಂದು 11:20 ಸಮಯದಲ್ಲಿ ನಾವು ಒಂದು 2-3 ಬಂದು ಪೇಷಂಟ್ ಕರ್ಕೊಂಡು ಹೋಗ್ತಾರೆ ಹೊರಗಡೆಗೆ. 11:45, 11:50 ಸಮಯದಲ್ಲಿ ಈಕೆ ತೀರ್ಕೊಂಡಿದ್ದಾರಂತ ಇಲ್ಲಿಂದ ಡಾಕ್ಟರ್ ಹೇಳ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಈ ಸಾವಿಗೆ ಸಂಬಂಧಪಟ್ಟ ಯಾರ್ಯಾರಿದ್ದಾರೆ, ಇದ್ರ ಹಿನ್ನೆಲೆ ಏನೇನು ನಡೆದಿದೆ, ಇಲ್ಲಿ ಕುತಂತ್ರಗಳೆಲ್ಲ, ಇದರ ಸರಿಯಾದ ರೀತಿಯಲ್ಲಿ ನಮ್ಗೆ ನ್ಯಾಯ ಸಿಗಬೇಕು. ನಮಗೆ ಲೋಕಾಯುಕ್ತ SP ಸಾಹೇಬರು ಬರಬೇಕು, ಹಾಗೇನೇ DHO ಸಾಹೇಬರು ಬರಬೇಕು, ಹಾಗೇನೇ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬರಬೇಕು, ಹೆಲ್ತ್ ಮಿನಿಸ್ಟರ್ ಬರಬೇಕು ಅಂತ ನಾವು ಪ್ರತಿಭಟನೆಗೆ ಕೂತ್ಕೊಳ್ತೀವಿ. ಇಡೀ ರಾತ್ರಿ ಎಲ್ಲ ಕೂತ್ಕೊಳ್ತೀವಿ. ಆಗ ಇಲ್ಲಿನ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್, ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬರ್ತಾರೆ, ತಹಸೀಲ್ದಾರ್ ಸಾಹೇಬರು ಬರ್ತಾರೆ. ಅವರಿಗೆಲ್ಲ ನಾವು ಗೌರವ ಕೊಟ್ಟು
ಕಾನೂನುಬದ್ಧವಾಗಿ ದೂರು ಕೊಟ್ಟು ನಾವು ನಮ್ಮ ಮಗುನ ಪೋಸ್ಟ್ಮಾರ್ಟಮ್ ಕಳಿಸ್ಕೊಟ್ಟು ದಫನ್ ಮಾಡಿಕೊಂಡು 3 ದಿನ ಹಾಲು ಮುಗಿಸ್ಕೊಂಡಿರ್ತೀವಿ. ನಮ್ಮಷ್ಟಿಗೆ ನಾವು ಆರಾಮಿರ್ತೀವಿ. ಮತ್ತೆ ಏನಾಗುತ್ತೆ ಅಂತಂದರೆ ಇಲ್ಲಿನ ಸಿಬ್ಬಂದಿ ವರ್ಗದ ಈ ಆಡಳಿತದಲ್ಲಿ ವೈದ್ಯರ ಯಾವ ಥರ ಅಂತ ಹೇಳ್ಬಿಟ್ಟು ಎನ್ಕ್ವೈರಿಗೆ ಬಂದಿದ್ದಾರೆ ಹೆಡ್ ಆಫೀಸಿಂದ ಎಲ್ಲ ಬೆಂಗಳೂರಿಂದ ಅಂತ ಹೇಳ್ತಾರೆ. ನಾವು ಬೇರೆ ಯಾರು ಹೇಳಿದಾಗ ನಾವು ಅಲ್ಲಿ ಬರ್ತೀವಿ ಸರ್. ಬಂದಾಗ ಏನಾಗುತ್ತೆ, ಅವ್ರು ಎನ್ಕ್ವೈರಿ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ನಾನು ಅಡ್ಡ ಬರ್ತೀನಿ ಸರ್, ನಮಸ್ತೆ ಅಂತ ಹೇಳ್ಬಿಟ್ಟು, ಸರ್ ಯಾವ ರೀತಿ ನಮ್ಮ ತಂಗಿಗೆ ಅನ್ಯಾಯ ಆಯಿತು, ಯಾವ ರೀತಿ ನಮ್ಮ ತಂಗಿಗೆ ತೀರ್ಕೊಂಡ್ರು, ನಮ್ಗೆ ಸರಿಯಾದ ನಿಟ್ಟಿನಲ್ಲಿ ನ್ಯಾಯ ಕೊಡಿಸೋ ಜವಾಬ್ದಾರಿ ನಿಮ್ಮದೇ ಸರ್ ಅಂತ ನಾನು ಅವ್ರ ಜೊತೆ ಮಾತಾಡ್ತೀನಿ. ಒಂದು ವಿಚಾರ ಸರ್. ಎರಡನೇ ವಿಚಾರ ಒಂದು, ಲೋಕಾಯುಕ್ತ SP ಸಾಹೇಬ್ರು ಫೋನ್ ಮಾಡ್ತಾರೆ. ನಮ್ಮ ಹೆಡ್ ಆಫೀಸಿಂದ ಫೋನ್ ಮಾಡಿದ್ರು, ನಮಗೇನಾದರೂ ನಮ್ಮ ಲೋಕಾಯುಕ್ತಲ್ಲಿ ಕಂಪ್ಲೇಂಟ್ ಕೊಡೋ ಉದ್ದೇಶ ಇದ್ದರೆ ಒಂದು ಕಂಪ್ಲೇಂಟ್ ಕೊಡಿ, ಇಲ್ಲ ನಾವು ಸುಮೋಟಾಗಿ ತೊಗೊತೀವಿ ಅಂತ ಹೇಳ್ತಾರೆ ಸರ್. ಇಲ್ಲ ಸರ್, ನಾವು ಸ್ಟಾರ್ಟಿಂಗ್ ಡೇನೇ ನಾವು ಬರಬೇಕು ಅಂತ ನಾವು ಹೇಳಿದ್ವಿ, ಆದರೆ ನಮ್ಮ ಕಂಪ್ಲೇಂಟ್ ಕೊಡೋ ಇಂಟೆನ್ಷನ್ ಇದೆ, ನಾವು ಒಂದು ಕಂಪ್ಲೇಂಟ್ ತಮ್ಮ ಕೊಡ್ತೀವಿ ಸರ್, ತಮ್ಮಲ್ಲೇ ನಮಗೆ ಒಳ್ಳೆ ನ್ಯಾಯ ಸಿಗಬೇಕು ಅಂತ ನಾವು ಲೋಕಾಯುಕ್ತ SP ಸಾಹೇಬರಿಗೆ ಕಂಪ್ಲೇಂಟ್ ಕೊಡ್ತೀವಿ ಚಿಕ್ಕಬಳ್ಳಾಪುರದಲ್ಲಿ. ನಾವು ಇಲ್ಲಿ ಎನ್ಕ್ವೈರಿ ಬಂದಂಥ ಆಫೀಸರ್ಸ್ ಜೊತೆ ಮಾತಾಡಿರೋದು ಅಷ್ಟು ಇದೇನು, ಮತ್ತು ಲೋಕಾಯುಕ್ತ SP ಸಾಹೇಬ್ ಕಂಪ್ಲೇಂಟ್ ಕೊಟ್ಟಿರೋದು ಹರಾಸ್ಮೆಂಟ್ ಆಗಿದೆಯಂತೆ, ಈ ಡಾಕ್ಟರ್ಗಳಿಗೆ ಹರಾಸ್ಮೆಂಟ್ ಆಗಿದೆ. ನಾವು ಮಿನಿಸ್ಟ್ರ್ ಜೊತೆ ಮಾತಾಡಿದ್ದೀವಿ, ಕಂಪ್ಲೇಂಟ್ ಕೊಡೋಕ್ಕೆ ಹೇಳಿದ್ದಾರೆ ಟೌನ್ ಪೊಲೀಸ್ ಸ್ಟೇಷನಲ್ಲಿ. ಹಾಗೇನೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಕೆಲವರ ನಾಯಕರು, ಅವರು ಬೇಕಾದಂಥ ನಾಯಕರು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತ ಅಲ್ಲಿನ ನಮ್ಗೆ ಒಂದು ವಿಚಾರ ಗೊತ್ತಾಯಿತು. ಬೇರೆ ವ್ಯಕ್ತಿ ಅವ್ರಿಗೆ ಸಂಬಂಧಪಟ್ಟವ್ರು ಫೋನ್ ಮಾಡಿ ಹೇಳಿದ್ರು, ಅದನ್ನು ರೆಕಾರ್ಡ್ ಮಾಡಿಟ್ಟಿದ್ದೀವಿ. ಈಗ ತಾಯಿ ಸತ್ತೋಯ್ತು, ಮಗು ಸತ್ತೋಯ್ತು, ಈ ನೋವಲ್ಲಿ ನಾವಿದ್ರೆ ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದೀವಿ, ನೀವು ಕಂಪ್ಲೇಂಟ್ ಕೊಡಿ ಹರಾಸ್ಮೆಂಟ್ ಅಂತ ಹೇಳೋದು ಒಂದು ಕಡೆ. ತಾಯಿ ಮಗು ಸತ್ತಿದೆ ಅಂತಂದರೆ ಇಲ್ಲಿನ ಜನಪ್ರತಿನಿಧಿಗಳು ಬಂದು ನಮ್ಮ ಕಷ್ಟ ಸುಖಗಳನ್ನು ವಿಚಾರಿಸೋರೇ ಇಲ್ಲ. ಹಾಗಾಗಿ ಈಗ ನಮ್ಗೆ ಸರಿಯಾದ ನಿಟ್ಟಿನಲ್ಲಿ ತನಿಖೆ ಆಗಬೇಕು, ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಮಗನಿಗೆ ಸರಿಯಾದ ನ್ಯಾಯ ಕೊಡಿಸ್ಬೇಕು. ಈಗ ಈ ಮಗು ಸಾವು ಕಾರಣನೂ ಇಲ್ಲಿನ ವೈದ್ಯರೇ ಸರ್, ಇಲ್ಲಿನ ಡಾಕ್ಟರ್ ಯಾರು ನಮ್ಮ ತಂಗಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ ಅವರೇನೇ ಕಾರಣ ಏನು ಅಂತಂದರೆ 18 ದಿನ ಕಾಲ ಸತತವಾಗಿ ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಮಗುಗೆ ಸರಿಯಾದ ಆಹಾರ ಇಲ್ಲದೆ, ತಾಯಿ ಹಾಲಿಲ್ಲದೇ ಆ ಮಗು ಸಾವನ್ನಪ್ಪಿರೋದನ್ನಕ್ಕೆ ನೇರವಾದ ಕಾರಣ ನಮಗೆಲ್ಲರಿಗೂ ಕಂಡು ಬರ್ತಾ ಇದೆ, ತಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಸರ್. ಅದರಿಂದ ಈಗ ತಾವು ಯಾವ ರೀತಿಯಲ್ಲಿ ನಮ್ಗೆ ನ್ಯಾಯ ಕೊಡಿಸ್ತೀರೋ ಅದು ತಾವೇ ಹೇಳಬೇಕು ಸರ್. ವೈದ್ಯ ಡಾಕ್ಟರ್ ಯಾರಿದ್ದಾರೋ ಅವರ ಒಂದು ಸಂಪರ್ಕವೂ ನನ್ನ ಹೋಗೇ ಇಲ್ಲ, ಅವ್ರಿಗೆ ನಮ್ಗೆ ಸಂಬಂಧಪಟ್ಟಿದ್ದು ಇಲ್ಲ. ಅವರು ಬೇರೆ ಅಪಪ್ರಚಾರಗಳು ಮಾಡ್ತಿದ್ದಾರೆ, ನಾವು ಬಂದು ಅವ್ರಿಗೆ ಹರಾಸ್ಮೆಂಟ್ ಕೊಡ್ತಾ ಇದ್ದೀವಿ ಅಂತ, ಮತ್ತು ಏನು ನಾವು ಕೆಲಸ ಮಾಡೋ ಜಾಗಕ್ಕೆ ಬಂದು ತೊಂದರೆ ಕೊಡ್ತಾರಂತ. ಅವ್ರಿಗೆಲ್ಲಾದರೂ ಕೆಲಸ ಮಾಡಿಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಮಗೆ ಸಂಬಂಧಪಟ್ಟಿದ್ದಲ್ಲ. ಈಗ ಅವ್ರ ಕಡೆಯಿಂದ ತೊಂದರೆ ಆಗಿದೆ ಅಂತ ನಮ್ಗೆ ಗೊತ್ತಿದೆ, ಅದಕ್ಕೆ ಕಾನೂನು ಇದೆ, ಕಾನೂನುಬದ್ಧವಾಗಿ ನಮ್ಮ ಹೋರಾಟ, ಕಾನೂನೇ ನಮ್ಗೆ ನ್ಯಾಯ ಕೊಡಿಸುತ್ತೆ ಸರ್. ನೀವು ಹೇಳ್ತಾ ಇರೋದು ಸರಿ ಇದೆ. ಈಗ ಯಾಕೆಂದರೆ ಸಾವಾಗಿರೋದು ನಿಜ, ಅದು ಸಾವು ಯಾರು ಇಲ್ಲ ಅಂತ ಹೇಳ್ತಾರೆ, ಸಾವಾಗಿದೆ, ಮಗುನೂ ಸಾವಾಗಿದೆ. ಸೊ ಎರಡೂ ಸಾವು ಸಂಬಂಧಪಟ್ಟಂಗೆ ನ್ಯಾಯ ದೊರಕಿಸ್ಬಿಟ್ಟಿದೆ. ಈಗ ಆಲ್ರೆಡಿ ನಮ್ಮ DJD ಜಂಟಿ ನಿರ್ದೇಶಕರು ಅವರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಎಲ್ಲ ದಾಖಲಾತಿಗಳನ್ನು ಕೂಡ ಪರಿಶೀಲಿಸಿದರೆ, ನಮ್ಮಲ್ಲೂ ಕೂಡ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಕುಟುಂಬ ಕಲ್ಯಾಣ 2 ಕಾರ್ಯಕ್ರಮಾಧಿಕಾರಿಗಳು ಅವರು ಕೂಡ ಎಲ್ಲನೂ ಪರಿಶೀಲಿಸಿದರೆ ಈಗ ಪೋಸ್ಟ್ಮಾರ್ಟಮ್ ಕೂಡ ಆಗಿದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದು, ಅದು ಬಂದ ತಕ್ಷಣ ಸರ್ಕಾರದಿಂದ ಏನು ತಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಅದು ಪರಿಪೂರ್ಣ. ಈಗ ರಿಪೋರ್ಟ್ ಈಗ ಪೊಲೀಸ್ ಇಂಟಿಮೇಷನ್ ಮಾಡಿ ಸರ್, ಈಗ ನಮ್ಮ ಪ್ರಕಾರ ನಾವು ಹೆಂಗೆ ಹೇಳ್ತೀರಿ ಅದ್ರ ಮೇಲೆ, ಯಾಕಂದರೆ ನಮಗೂ ಚಿಕ್ಕ ಮಗನ ಪೋಸ್ಟ್ಮಾರ್ಟಮ್ ಮಾಡ್ತಕ್ಕಂಥ ಅಗತ್ಯ ಇರೋದಿಲ್ಲ. ನಾವೇನಾರು ಮಾಡ್ಕೋಬೇಕು ಅಂತಂದರೆ ನಾವು ಅದು ಪೊಲೀಸ್ ಇಂಟಿಮೇಷನ್ ಮಾಡ್ತೀವಿ. ಪೊಲೀಸರು 146(112) ಅಂತ ರಿಕ್ವೆಸ್ಟ್ ಮಾಡಿ ವರದಿ ಕೊಡ್ತಾರೆ, ವರದಿ ಆಧಾರದ ಮೇಲೆ ನಾವು ಪೋಸ್ಟ್ಮಾರ್ಟಮ್ ಮಾಡ್ತೀವಿ. ಸರ್, ಈಗ ನಮಗೆ ಚಿಕ್ಕ ಮಗು ಪೋಸ್ಟ್ಮಾರ್ಟಮ್ ಮಾಡಿಸ್ಬೇಕು ಅಂತ ನಮಗೂ ಇಲ್ಲ. ಕಾರಣ ಏನಂತಂದ್ರೆ ಈಗ ಮಗುನ ತೀರ್ಕೊಂಡಿದೆ ಅಲ್ಲ ಸರ್. ಈಗ ನಾವು ಈ ಮಗುನ ಪೋಸ್ಟ್ಮಾರ್ಟಮ್ ಮಾಡಿಸದೆ ಮೀಡಿಯಾ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಿ ತಮ್ಮ ಮುಂದೆ ಭರವಸೆ ತಗೊಂಡು ಹೊರಟ್ಬಿಟ್ರೆ, ಈಗ ನಮ್ಮದು ಎಂಥದ್ದು ಪಾತ್ರ ಇಲ್ಲ, ಇಲ್ಲೇನೇ ನಮ್ಗೆ ಹರಾಸ್ಮೆಂಟು ಕಂಪ್ಲೇಂಟ್ ಕೊಡಬೇಕು ಅಂತ ಹೊರಟಿರುವಂಥ ಡಾಕ್ಟರ್ಗಳು ನಾಳೆ ದಿನ ಇನ್ನೇನು ಮಾಡ್ತಾರೋ ಅದರಿಂದ ಪೋಸ್ಟ್ಮಾರ್ಟಮ್ ಮಾಡಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟು ನಾವು ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ. ಅಲ್ಲ, ಅದನ್ನ ಈಗ ಕಾನೂನುಬದ್ಧವಾಗಿರುತ್ತೆ, ಪೋಸ್ಟ್ಮಾರ್ಟಮ್ ಮಾಡಿಸಿದೆ ಸರ್. ಈಗ ಆಲ್ರೆಡಿ ಯಾಕೆಂದರೆ ಮಾರ್ಚೂರಿನ ಇದೆ ಅದು ಮಗು, ಆ ಮಗುನೂ ಕೂಡ ನಾವು ನ್ಯಾಯಯುತವಾದಂಥ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಸ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಪೊಲೀಸರು ಕೂಡ ಇಲ್ಲೇ ಇದ್ರೆ ನೀವು ರೈಟಿಂದ ಲೆಟ್ರ್ ಕೊಟ್ಟರೆ, ಇಲ್ಲ ನಾವೇ ಕೊಡಿ ಅಂದ್ರೆ ನಮ್ಮ ಕಡೆಯಿಂದ ತಾವೇ ಕೊಡಿ ಸರ್, ತಾವೇ ನಮ್ಮ ಕಡೆಯಿಂದನೇ ಕೊಡಿಸ್ಬಿಟ್ಟು ಅದು ನ್ಯಾಯಯುತವಾಗಿ ಮಾಡಿಸ್ತಕ್ಕಂಥದ್ದು ಆಗಿರುತ್ತೆ. ದಯವಿಟ್ಟು ತಾವು ಕೂಡ ಕುಟುಂಬದವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ವ್ಯವಸ್ಥೆ ಆಗುತ್ತೆ, ಅದನ್ನು ಇಲಾಖೆ ಪರವಾಗಿ DHO ಪರವಾಗಿ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ಏನು ಆಕೆ ಗಂಡ ಇದ್ದಾರೆ ಓಮ್ಲೇಶ್, ಅವರು ಸಹ ಹ್ಯಾಂಡಿಕ್ಯಾಪ್. ಅಂದ್ರೆ ಈಗ ಸಮಸ್ಯೆ, ನಮ್ಮ ಸಮಸ್ಯೆ ತಮ್ಗೆ ಹೇಳ್ಕೊಡೋದು ಬೇಡ ಸರ್, ನಮಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕಷ್ಟೇ. ಸರಿಯಾದ ಕಾನೂನು ಚೌಕಟ್ಟಲ್ಲೇ ನ್ಯಾಯ ಸಿಗಬೇಕು. ಇದ್ರ ಹಿನ್ನೆಲೆ ಏನಾದರೂ ನಮ್ಗೆ ಡೌಟ್ ಬಂದಾಗ ನಾವು ಈ ರಾಜ್ಯದವರೆಲ್ಲ ಬೇರೆ ಹೊರ ರಾಜ್ಯದವ್ರನ್ನ ಹಾಕಿ ಚೆಕಪ್ ಮತ್ತೆ ಏನು ಎನ್ಕ್ವೈರಿ ಮಾಡಿಸುವಂಥ ಕೆಲಸಗಳು ನಾವು ಮಾಡಲಿ ಸರ್, ಅದೇನು ತೊಂದರೆ ಏನಿಲ್ಲ. ಯಾಕಂದ್ರೆ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಯಾವಂತ ಹೋಗೋದಕ್ಕೆ ನಮಗೂ ಕೂಡ ಹೌದು ಸರ್ ಇದೆ ಅದು. ಬಟ್
ನಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ಯಾವುದೇ ರೀತಿ ಪರಸ್ಪರ ಅವ್ರು ಹಂಗಂದ್ರೆ ಇವ್ರು ಹಂಗೆ ಅನ್ನೋದು ಬೇಡ. ಏನಾದ್ರು ವಿಚಾರ ಇದ್ದರೆ ಡೈರೆಕ್ಟಾಗಿ ನಾನು ಮಾತಾಡಿ ಸರ್, ಅದನ್ನು ನಾನು ಕ್ಲಾರಿಫೈ. ಸರಿ ಸರ್, ಆಗ್ಬೋದು. ನಾನು ಯಾರಿಗೂ ಹರಾಸ್ಮೆಂಟ್ ಮಾಡ್ತಾ ಇಲ್ಲ, ಯಾವ ಡಾಕ್ಟ್ರಿಗೂ ನಾವು ಹರಾಸ್ಮೆಂಟ್ ಮಾಡ್ತಾ ಇಲ್ಲ, ನಾವು ಕಂಪ್ಲೇಂಟು ಕೊಡ್ತಾ ಇಲ್ಲ. ಏನು ಕೇಳ್ತಾ ಇದ್ದೀವಿ DHO ಅವ್ರಿಗೆ ಅಂದರೆ, ಇಲ್ಲಿನ ಡಾಕ್ಟ್ರುಗಳು ಸಪ್ರೇಟ್ ನರ್ಸಿಂಗ್ ಹೋಮ್ಗಳು ಇಟ್ಕೊಂಡಿದ್ದಾರೆ, ಇಲ್ಲಿ ಹಾಸ್ಪಿಟ್ಲ್ ಇಟ್ಕೊಂಡಿದ್ದಾರೆ. ಅವರು ಬಂಡವಾಳ ಏನು ಅಂದರೆ ಭಯ, ಬಂದಂಥ ಪೇಷಂಟ್ಗಳಿಗೆ ಭಯ ಪಡಿಸೋದು. ಭಯ ಪಡಿಸಿ ಎಲ್ಲರ ಹತ್ರನೂ ಏನು ಗರ್ಭಿಣಿ ಸ್ತ್ರೀಯರು ಬರ್ತಾರೆ ಅವ್ರ ಹತ್ರ 1 ಲಕ್ಷ ರೂಪಾಯಿವರೆಗೂ ವಸೂಲಿ ಮಾಡ್ತಾ ಇದ್ದಾರೆ ಈ ಹಾಸ್ಪಿಟ್ಲು. ಎಲ್ಲರೂ ನರ್ಸಿಂಗ್ ಹೋಮ್ಗಳು ಇಟ್ಕೊಂಡಿದ್ದಾರೆ. ಅದಕ್ಕೆ DHO ಅವ್ರ ಗಮನಕ್ಕೆ ತರ್ತಾ ಇದ್ರಿ, ಯಾರು ನರ್ಸಿಂಗ್ ಹೋಮ್ಗಳು ಇಟ್ಕೊಂಡಿದ್ದಾರೋ ಅವರು ಇಲ್ಲಿಂದ ಖಾಲಿ ಮಾಡಬೇಕು, ಇದ್ರೆ ಇಲ್ಲಿರಬೇಕು, ಇಲ್ಲ ಅಲ್ಲ ಅವ್ರು ನರ್ಸಿಂಗ್ ಹೋಮ್ ಇಟ್ಕೋಬೇಕು. ಅದ್ರ ಜೊತೆಯಲ್ಲಿ ಇಲ್ಲಿ ಪೇಷಂಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದು 1 ಲಕ್ಷಕ್ಕೆ, 1.5 ಲಕ್ಷಕ್ಕೆ, 2 ಲಕ್ಷಕ್ಕೆ ಈ ಥರ ಪ್ರಾಣಗಳು ತೆಗೆಯೋದು, ಒಪ್ಪದೇ ಇದ್ರೆ ಈ ಥರ ಪ್ರಾಣಗಳು ತೆಗೆಯೋದು ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿನ ಡಾಕ್ಟರ್ಗಳು. ಅದನ್ನು ನೀವು ಇವತ್ತೇ ಅದನ್ನು ಕಂಟ್ರೋಲ್ ಮಾಡಿ, ಯಾರು ನರ್ಸಿಂಗ್ ಹೋಮ್ಗಳು ಇಲ್ಲಿಗಾಲಾಗಿ ಇಟ್ಟಿದ್ದಾರೋ ಇಲ್ಲಿ ಇದ್ಕೊಂಡು ಅವ್ರಿಗೆಲ್ಲ ಲಾಕ್ ಮಾಡಬೇಕು, ಇಲ್ಲಿಂದ ಇಲ್ಲಿ ತೆಗೆದುಬಿಡಬೇಕು. ತೆಗೆದೇ ಇದ್ದರೆ ಅವರು ಇಂಥ ಕೆಲಸಗಳೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಸರ್, ನಾವು ಸರ್ಕಾರಿ ಹಾಸ್ಪಿಟ್ಲಿಗೆ ಬರೋವಂಥವ್ರು ಎಲ್ಲರೂ ಬಡವರು ಮಾತ್ರನೇ ಬರೋದು, ಲಕ್ಷಗಳು ಇಟ್ಕೊಂಡು ಯಾರೂ ಬರೋದಿಲ್ಲ. ಯಾರು ದುಡ್ಡು ಕೊಡೋದಿಲ್ವೋ ಅವ್ರ ಪ್ರಾಣ ತೆಗಿತಾ ಇದ್ದಾರೆ. ಆದ್ದರಿಂದ ನೀವು ಇವಾಗ ಏನು ಮಾಡ್ತಿರೋ, ನಮ್ಮ ಮಗುಗೆ ಏನು ಇವಾಗ ಸತ್ತೋಗಿದ್ದಾರೆ 2 ಪ್ರಾಣಕ್ಕೆ, ಅವ್ರ ಮೇಲೆ ಕೊಲೆ ಮೊಕದ್ದಮೆ ಹಾಕಬೇಕಾಗತ್ತೆ. ಯಾಕೆ ಕೊಲೆ ಮೊಕದ್ದಮೆ ಹಾಕಬೇಕಂದ್ರೆ, ಭಯ ಬಂಡವಾಳವಾಗಿ ಮಾಡಿಕೊಂಡು ಇವರು ನರ್ಸಿಂಗ್ ಹೋಮ್ಗಳನ್ನ ಇಟ್ಕೊಂಡು ಇವರು ದುಡ್ಡು ಕೊಡಲಿಲ್ಲ ಅಂದರೆ ಅವ್ರನ್ನ ಸಾಯಿಸ್ಕೊಂಡು ಹೋಗ್ತಾ ಇದ್ರೆ ನಾವು ಬಡವರು ಹೆಂಗೆ ಇಲ್ಲಿಗೆ ಹಾಸ್ಪಿಟ್ಲಿಗೆ ಬರಬೇಕು? ನೀವೇ ಹೇಳಬೇಕಾಗಿದೆ. ನಾವು ಮಾತಾಡ್ತಾ ಇರೋದು ಯಾರಿಗೂ ಹರಾಸ್ಮೆಂಟ್ ಕೊಡ್ತಾ ಇಲ್ಲ, ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ, ಯಾವುದೇ ಡಾಕ್ಟರ್ಗಳಿಗೆ ನಾವು ದುಡ್ಡು ಕೇಳ್ತಾ ಇಲ್ಲ, ಯಾವುದೇ ಡಾಕ್ಟರ್ಗಳಿಗೆ ನಾವು ಭಯ ಪಡಿಸ್ತಾ ಇಲ್ಲ. ನಮ್ಮ ಇಲ್ಲಿಗೆ ಬರುವಂಥ ಎಲ್ಲ ರೋಗಿಗಳಿಗೂ ಭಯ ಪಡಿಸ್ತಾ ಇದ್ದಾರೆ ಇಲ್ಲಿನ ಡಾಕ್ಟರ್ಗಳು. ಇಲ್ಲಿನ DHO ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ. ಯಾರ್ಯಾರಿಗಿಲ್ಲ ಇಲ್ಲಿ ನರ್ಸಿಂಗ್ ಹೋಮು ಇಲ್ಲಿರುವಂಥ ಸರ್, ನಿಜವಾಗ್ಲೂ ಪ್ರೆಗ್ನೆಂಟ್ ಪೇಷಂಟ್ಗಳಿಗೆ ಇಲ್ಲಿ 99% ಎಲ್ರಿಗೂ ಆಪರೇಷನ್ ಮಾತ್ರನೇ ಮಾಡೋದು. ನಾರ್ಮಲ್ ಡೆಲಿವರಿ ಒಂದಾಗತ್ತೆ, 100ಗೆ ಒಂದೇ ಆಗೋದು. ನಾರ್ಮಲ್ ಆಗೋದು ಒಂದೇ, 100ಗೆ 99 ಇವರು ಬಿಗಿನಿಂಗ್ ಇಂದ ಲಾಸ್ಟ್ವರೆಗೂ ನೋಡೋದು ಕೂಡ ಇವರೇ. ಅದು ಆ ಪೇಷಂಟ್ನ, ಪ್ರೆಗ್ನೆಂಟ್ ಲೇಡಿಗಳನ್ನ ನೋಡುವಂಥವರು ಲಾಸ್ಟಲ್ಲಿ 7 ತಿಂಗಳಲ್ಲಿ 8 ತಿಂಗಳಲ್ಲಿ ಶುರು ಮಾಡ್ತಾರೆ. ಅಮ್ಮ ಮಗು ಅಡ್ಡ ತಿರುಗಿದೆ, ಮಗುಗೆ ಏನೋ ಆಗಿದೆ, ಮಗು ಕದಲ್ತಾ ಇಲ್ಲ, ಮಗು ಅದಾಗಿದೆ ಇದಾಗಿದೆ, ಸ್ಕ್ಯಾನಿಂಗ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಅಲ್ಲಿಂದ ಶುರು ಮಾಡ್ತಾರೆ ದುಡ್ಡು ವಸೂಲಿ ಮಾಡೋದಕ್ಕೆ. ಸರ್, ಒಂದು ಗರ್ಭಿಣಿ ಲೇಡಿಗೆ 1 ಲಕ್ಷ ಖರ್ಚಾಗ್ತಾ ಇದೆ. ಇದನ್ನ ನೀವು ಸರಿಪಡಿಸಿ ಈ ಚಿಂತಾಮಣಿ ಹಾಸ್ಪಿಟ್ಲನ್ನ DHO ಅವ್ರು ನೀವು ಬಂದಿದ್ದೀರಾ, ಈ ಚಿಂತಾಮಣಿ ಹಾಸ್ಪಿಟ್ಲ್ ಇವತ್ತಿಂದ ಯಾವುದೇ ರೋಗಿಗಳ ಹತ್ರ ದುಡ್ಡು ತಗೊಳ್ಳೋದಿಲ್ಲ. ಯಾವುದೇ ರೋಗಿಗಳು 27,000 ರೂಪಾಯಿ ಆಚೆಗೆ ಬರ್ಕೊಟ್ಟಿದ್ದಾರೆ ಸರ್ ಈ ಪೇಷಂಟ್ಗೆ. ನರ್ಮದಾ ಪೇಷಂಟ್ಗೆ 27,000 ರೂಪಾಯಿ ಆಚೆಗೆ ತಂದುಕೊಟ್ರೆ ಎಲ್ಲಿಂದ ತಂದುಕೊಡೋದು? ಒಂದು ಡಾಕ್ಟರ್ ಇರ್ತಾರೆ. ನನ್ನ ಮಗಳ ಡೆಲಿವರಿಗೆ ಬಂದಾಗ ಇಲ್ಲಿ ತ್ರಿವೇಣಿ ಸಿಸ್ಟರ್ ಅಂತ ಇರ್ತಾರೆ. ತ್ರಿವೇಣಿ ಸಿಸ್ಟರ್ ಅವರು ಡಾಕ್ಟರ್ ಅವರು ಮಾತಾಡಬೇಕಾದ್ರೆ, ನರಸಿಂಹಮೂರ್ತಿ ಅಣ್ಣ ನಮ್ಗೆ ಬೇಕಾದವರು ಬನ್ನಿ ಮೇಡಮ್ ಅವರೇ, ನಾರ್ಮಲ್ ಡೆಲಿವರಿ ಆಗುತ್ತೆ ಮಾಡಬೇಕು ಅಂತಂದಾಗ, ನೀವು ಹಂಗೆಲ್ಲ ಸಿಗಬಾರ್ದು, ನೀವು ಬರಬಾರ್ದು, ಮಗು ಅಡ್ಡ ತಿರುಗಿದೆ ಅಂತೇಳಿ ಬೇರೆ ಕಡೆ ಕಳಿಸ್ಬೇಕು, ಸೀರಿಯಸ್ ಇದೆ ಅಂತೇಳಿ ಅಂತ ಕಾಲೋನಿಯವ್ರು ದುಡ್ಡು ಕೊಡಲ್ಲ ಅಂತ ಮಾತಾಡಿರುವಂಥ ವಿಡಿಯೋ ಸಹ ನನ್ನಲ್ಲಿದೆ. ಅದು ನಮ್ಮ ಡಾಕ್ಟರ್ ಸಂತೋಷ್ ಸರ್ ಅವರು ಸಹ ನೋಡಿದ್ದಾರೆ, ಹಲವಾರು ಜನ ನೋಡಿದ್ದಾರೆ. ಸಂತೋಷ್ ಸರ್ ಜೊತೆ ಅವ್ರ ಸ್ಟಾಫ್ 3-4 ಜನ ನೋಡಿದ್ದಾರೆ. ಇಂಥ ಡಾಕ್ಟರ್ಗಳೆಲ್ಲ ಇದ್ದಾರೆ ಸರ್ ಇಲ್ಲಿ. ದಯವಿಟ್ಟು ಇವೆಲ್ಲನೂ ಕಾನೂನುಬದ್ಧವಾಗಿ ನಾವು ಗಮನಿಸಿ ನಮ್ಮ ಸ್ನೇಹಿತರು ಹೇಳಿದಂಗೆ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಆಸ್ಪತ್ರೆಯಲ್ಲಿ 50 ಬೆಡ್ ಇತ್ತು, 60 ಬೆಡ್ ಇದೆ, ಈಗ 100 ಬೆಡ್ ಹೆಚ್ಚುವರಿ ಕೂಡ ಆಗಿದೆ. ಒಂದು ಈ ಭಾಗದಲ್ಲಿರ್ತಕ್ಕಂಥ ಬಹುತೇಕ ಕೂಲಿ ಕಾರ್ಮಿಕರು ಇರ್ಬೋದು, ಬಡವರು ಇರ್ಬೋದು, ಬರ್ತಕ್ಕಂಥವ್ರು ಅವರೇ. ಇವತ್ತು ತಿಂಗಳಿಗೆ 200ರಿಂದ 220 ಡೆಲಿವರಿಗಳು ಆಗ್ತಾ ಇದೆ. 220 ಡೆಲಿವರಿಯಲ್ಲಿ 48% ಮಾತ್ರ ಸಿಜರನ್ ಆಗ್ತಾ ಇದೆ. ಮೊದಲು 60% ಇತ್ತು. ಇದೆಲ್ಲನೂ ಕೂಡ ಅಂತ ಒಂದೇ ದಿನ ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡ್ತಾ ಇದೆ. ಈಗ ತಾವು ಖಾಸಗಿ ಹಾಸ್ಪಿಟಲ್ದು ಕಂಪ್ಲೇಂಟ್ ಹೇಳಿದರೆ ಏನೇನು ಕಂಪ್ಲೇಂಟ್ ಇದೆ ಅದು ಅಂಥವ್ರಿಗೆ ನಾವು ಕ್ರಮ ತಗೊಳ್ತಕ್ಕಂಥದ್ದು ಆಗ್ತದೆ. ಅದು ನ್ಯಾಯಾಂಗ ತನಿಖೆನೂ ಕೂಡ ಸೈಮಲ್ಟೇನಿಯಸ್ ನಡೀತಾ ಇದೆ. ಈಗ ಬಹುತೇಕ ಸಾರ್ವಜನಿಕ ಹಾಸ್ಪಿಟಲ್ ಈಗ 100 ಬೆಡ್ ಇದೆ, ಅದನ್ನು 150 ಮತ್ತು 200 ಒಟ್ಟು ಈಗ 300 ಬೆಡ್ ಹಾಸ್ಪಿಟಲ್ ಹೆಚ್ಚುವರಿ ಕೂಡ ಮಾಡ್ತಾ ಇದೆ. ಅದು ಸಂಬಂಧಪಟ್ಟಾಗೆ ಮಾನವ ಸಂಪನ್ಮೂಲ ಇರ್ಬೋದು, ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರು ಅವರು ಕೂಡ ಈ ಒಂದು ಹಾಸ್ಪಿಟಲ್ ಅಭಿವೃದ್ಧಿ ಮಾಡೋದಕ್ಕೆ ಅವರು ಕೂಡ ಸರ್ಕಾರದ ಮಟ್ಟದಲ್ಲಿ ಎಫರ್ಟ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ಏನಾಗಿದೆ ಅದರಿಂದ ಯಾರಿಗೂ ಕೂಡ ಆತ್ಮಹತ್ಯೆ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ನೀವು ನಮ್ಮ
ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.